ಅರಸೀಕೆರೆ ಕ್ಷೇತ್ರಕ್ಕಾಗಿರ್ತಕ್ಕಂಥ ಕೆಲಸಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ. ಪಾಠ್ಯ ಬೇಕಿಲ್ಲ ಅಂತೇಳಿ ಆಟ ಹಿಡಿದು ಕುಮಾರಸ್ವಾಮಿ ಅಂತ ಕೂತಾಗ ಏನ್ ಮಾಡಿದ್ರಿ, ನಿಮ್ದೇನ್ ಐತಿ ಇಲ್ಲಿ ನೆಲೆ ನಿಲ್ತಾರಂತ ಅರಸೀಕೆರೆ ಬಲ್ಲಿ ನಿಂತ್ಕೊಳ್ಳಿ, ತೋರಿಸ್ತಾರ ಅರಸೀಕೆರೆ ಜಾಗ ಏನು ಅಂತ ತೋರಿಸ್ತಾರ, ಬಲ್ಲಿ ನಿಂತ್ಕೊಳ್ಳಿ. ಸಿದ್ದರಾಮಣ್ಣ ಕಾಲಿ ಬಿದ್ದೋ ಕೈ ಬಿದ್ದೋ ಯಾರು ಯಡಿಯೂರಪ್ಪನ ಕಾಲಿಗೆ ವಿಧಾನಸಭೆನಲ್ಲಿ ದಾಖಲೆ ಇದೆ ರೀ. ನಮಗೆ ಯಾರು ಕೊಡೋರಿಲ್ಲ ಅಂದಾಗ ನಾನೇ ಅವ್ರಿಗೊಂದು 10 ಕೋಟಿ ಕೊಡಿ ಸ್ವಾಮಿ ಅಂತ ಹೇಳಿ ವಿಧಾನಸಭೆಯಲ್ಲಿ ರೆಕಮೆಂಡ್ ಮಾಡಿದ್ ಗೊತ್ತಿದೆ ನಿಮ್ಗೆ. ಏನು 4 ಸಾರಿ ML ಆಗಿದ್ದೀನಿ, ಒಂದ್ಸಾರಿ ಬೇಕಿಲ್ಲ ಅಂತೇಳಿ ಬಾಗೇಶ್ಪುರ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಸೀಟ್ ಕೊಟ್ಟು ಗಣಸಿ ಕೊಡಕ್ಕಲ್ಲ ಅಂತೇಳಿ ಅಲ್ಲೂ ಗೆದ್ದಿದ್ದೀನಿ ನಾನು. ಗೆದ್ದು ನಂದೆ ನಮ್ಮಪ್ಪ ಹೆಬ್ಬೆಟ್ಟು, ನಮ್ಮಪ್ಪನ ಏನಂತ, ನಮ್ಮಪ್ಪ ಯಾತ ಫೇಮಸ್ ಗೊತ್ತಾ, ನೀಟ ಸಾಲ್ ಹೊಡಿಯೋದ್ರಲ್ಲಿ. ನಂಜೇಜರ್ ಮಂಜಣ್ಣನ ಕರ್ಕದಲ್ಲಿಲ್ಲ, ಒಳ್ಳೆ ಸಾಲ್ ಹೊಡ್ಕೊಡ್ತಾನೆ ಎಲ್ಲರೂ. ನಮ್ಮ ಅಪ್ಪ ಎಲ್ಲಾರ್ಗು ಎಲ್ಲಾರ ಮನೆಗೂ ಅವರ ಕಾಲಕ್ಕೆ ಸಾಲ್ ಹೊಡಿಯಕ್ ಹೋಗುದು, ನೀಟ ಸಾಲ್ ಹೊಡಿತೀನಿ ಅಂತ ನಮ್ಮಪ್ಪ ಅಂತ ಹೊಟ್ಟೆ ಹುಟ್ಟಿರೋದು ನಾನು. ಇತಿಹಾಸ ನನಗೂ ಗೊತ್ತಿದೆ, ಅಲ್ಲಿಂದ ಬೆಳೆದು ಬಂದ್ಬಿಟ್ಟು ಏನು ಧಾಮ್ ಧೂಮ್ ಅಂತ ಒಂದು 50 ಜನ ಹಿಂದ್ಗಡೆ ಕಟ್ಟಿ ಮುಟ್ಟು 25 ಜನನ ಅರಸೀಕೆರೆ ಇದು ಮಾಡಕ್ ಬಂದಿದ್ದೀರ ನೀವು. ಇದು ನಡೆಯಲ್ಲ ಅರಸೀಕೆರೆನಲ್ಲಿ, ಇದು ನಡೆಯಲ್ಲ ಅರಸೀಕೆರೆನಲ್ಲಿ. ಅರಸೀಕೆರೆ ಕ್ಷೇತ್ರಕ್ಕಾಗಿರ್ತಕ್ಕಂಥ ಕೆಲಸಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪುಸ್ತಕ ಬಿಡುಗಡೆ ಮಾಡ್ತೀನಿ. ನಿಮ್ಮಿಂದ ಏನಾಗಿದೆ ಅಂತೇಳಿ ಇಂಜಿನಿಯರಿಂಗ್ ಕಾಲೇಜ್ ನಾನು ಮಂಜೂರು ಮಾಡಿಸಿ ಬಂದ್ರೆ ಬೆಳಿಗ್ಗೆ ಎದ್ದು ಎಲ್ಗೋತು ಮಸ್ಲವಸಳ್ಳಿಗ, ಅಲ್ಲೇ 4 ಇದಾವೆ ಹಾಸನದಲ್ಲಿ, 10 ಕಿಲೋಮೀಟರ್ ಮಸ್ಲವಸಳ್ಳಿ, ಅಲ್ಲಿ ತಗೊಂಡೋದ್ರಿ. ಆಮೇಲೆ ಆಟ ಹಿಡಿದು ನನಗೆ ಪಾಠ್ಯ ಬೇಕಿಲ್ಲ ಅಂತೇಳಿ ಆಟ ಹಿಡಿದು ಕುಮಾರಸ್ವಾಮಿ ಅಂತ ಕೂತಾಗ ನನಗೂ ಒಂದನ್ನ ಆಯ್ತು ಅಂತೇಳಿ ಇದು ಮಾಡಿದ್ರು. ಆದ್ರೆ ಆಯ್ತಾ, ಅಷ್ಟೊತ್ತಿ ಸರ್ಕಾರ ಹೊತ್ತು ಬಿಜೆಪಿ ಅಶ್ವಥ್ ನಾರಾಯಣ ಗೌಡ್ರು ಉಪಮುಖ್ಯಮಂತ್ರಿಗಳಾದ್ರು, ಹೈಯರ್ ಎಜುಕೇಶನ್ ಮಿನಿಸ್ಟ್ರು. ನೋಡೋಣ ಹಿಂಗಾಗಿದೆ, ನಾನು ದಯಮಾಡಿ ಅದನ್ನು ಮಂಜೂರು ಮಾಡಿಕೊಡು ಅಂತ ಅವ್ರು ಮಾಡ್ಕೊಡ್ತಾರು. ನಾನು ಅವ್ರ ಹೆಸರು ಹೇಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಸರ್ಕಾರ ಹೋದ್ಮೇಲೆ ಆಮೇಲೆ ಮತ್ತೆ ಈಗ ಹಣ ಹಾಕ್ಸಿ ನಾವು ಆ ಕಾಲೇಜ್ ಕಟ್ಸಿದ್ದೇವೆ. ಪಾಲಿಟೆಕ್ನಿಕ್ ಕೊಟ್ರ ನೀವು ಏನೇನ್ ಮಾಡ್ಕೊಂಡ್ರಿ, ಎಲ್ಲನೂ ತಗೊಂಡೋಗಿ ಏನ್ ಅರಸೀಕೆರೆ ಅನಾಥವಾಗಿತ್ತ, ಏನ್ ಮಾಡಿದ್ರಿ, ನಿಮ್ದೇನ್ ಐತಿ ಇಲ್ಲಿ ನೆಲೆ ಬಂದು ನಿಲ್ತಾರಂತ ಅರಸೀಕೆರೆ ಬಲ್ಲಿ ನಿಂತ್ಕೊಳ್ಳಿ, ತೋರಿಸ್ತಾರ ಅರಸೀಕೆರೆ ಜಾಗ ಏನು ಅಂತ ತೋರಿಸ್ತಾರ, ಬಲ್ಲಿ ನಿಂತ್ಕೊಳ್ಳಿ. ಸುಮ್ಮನೆ ಭಾಷಣ ಮಾಡಬೇಡಿ, ಸುಮ್ಮನೆ ಇಲ್ಲಿ ಬಂದು ಹೆಂಗೋ ನೆಮ್ಮದಿಯಾಗಿ ಅರಸೀಕೆರೆ ತಾಲೂಕನ್ನ ಪ್ರಗತಿ ಪಥದಲ್ಲಿ ತಗೊಂಡೋಗಕ್ಕೆ ಸಿದ್ದರಾಮಣ್ಣ ಕಾಲಿ ಬಿದ್ದೋ ಕೈ ಬಿದ್ದೋ ಯಾರು ಯಡಿಯೂರಪ್ಪನ ಕಾಲಿಗೆ ವಿಧಾನಸಭೆನಲ್ಲಿ ದಾಖಲೆ ಇದೆ ರೀ. ನೀವು ಶಿವಲಿಂಗೇಗೌಡ ಗ್ರಾಂಟ್ ಕೊಡ್ತೀರಿ, ಶಿವಲಿಂಗೇಗೌಡ ಒಬ್ಬನಿಗೆ ಗ್ರಾಂಟ್ ಕೊಡ್ತೀರಿ, ಸಿದ್ದರಾಮಯ್ಯನವರು ಕೊಡ್ತಾರೆ, ಯಡಿಯೂರಪ್ಪನವರೇ ನೀವು ಕೊಡ್ತೀರಿ. ನಮಗೆ ಯಾರು ಕೊಡೋರಿಲ್ಲ ಅಂದಾಗ ನಾನೇ ಅವ್ರಿಗೊಂದು 10 ಕೋಟಿ ಕೊಡಿ ಸ್ವಾಮಿ ಅಂತ ಹೇಳಿ ವಿಧಾನಸಭೆಯಲ್ಲಿ ರೆಕಮೆಂಡ್ ಮಾಡಿದ್ ಗೊತ್ತಿದೆ ನಿಮ್ಗೆ. ಯಾಕೆ ಅಸೂಯೆ ಪಡ್ತೀರಿ? ನೀವು ನನಗೆ ಗ್ರಾಂಟ್ ಕೊಡಕ್ಕಾಗುತ್ತಾ? ನೀವು ನನ್ನನ್ನ ಇದು ಮಾಡಕ್ಕಾಗಲ್ಲ. ಮಾಡಿದೀವಿ, ಅವತ್ತಿನ ಕಾಲದಲ್ಲಿ ಟಿಕೆಟ್ ಕೊಟ್ಟಿದ್ರಿ, 16 ಕೋಟಿ ಸೋತಿದ್ವಿ. ಸೋತಾದ್ಮೇಲೆ ಅರಸೀಕೆರೆ ಕ್ಷೇತ್ರದಲ್ಲಿ ನಿಮ್ದೇನು ಏನು ಇಲ್ಲ. ಅಲ್ಲಿಂದ ನಾನು ನನ್ನ ವೈಯಕ್ತಿಕವಾಗಿ ಅದ್ಯಾಕೆ ಜನ ಗೆಲ್ಸಿದ್ರು, ನನ್ಗೂ ಠೇವಣಿ ಬಂದಿತ್ತು ಅರಸೀಕೆರೆಯಲ್ಲಿ ಅಂತ ಗೊತ್ತಿಲ್ಲದೆ ಬಂದು ನಿಂತ್ಕೊಂಡೆ. ಆದ್ರೆ ಜನ ಅದ್ಯಾಕೆ ನನ್ನ ಮೇಲೆ ವಿಶ್ವಾಸ ಇಟ್ಟರು ಏನೋ, 34,000 ಲೀಡರ್ ಗೆಲ್ಸಿದ್ರು. ಆ ಗೆಲ್ಸಿದ್ದನ್ನ ನಾನು ರೂಢಿಸ್ಕೊಂಡು ಎಲ್ಲಾ ನಾಯಕರ ಜೊತೆ, ಎಲ್ಲಾ ಸಮಾಜದ ಜೊತೆ, ಪ್ರತಿಯೊಬ್ಬರ ಒಡನಾಟದಲ್ಲಿ ಇವತ್ತು ಇಲ್ಲಿವರೆಗೆ ತಂದು ರಾಜಕೀಯ ನಿಲ್ಸಿದಿರಿ. ಅರಸೀಕೆರೆ ಎತ್ತಿನೊಳೆ ಏನಂತ ಹೇಳಿದ್ರು ಸ್ವಾಮಿ ನೀವು, ಎತ್ತಿನೊಳೆ ನೀರು ಬಂದ್ರೆ ತಲೆ ಬಳಸ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಬಲ್ಲಿ ಮುಂದಿನ ಜೂನ್ ತಿಂಗಳಲ್ಲಿ ಆ 6 ಕೆರೆಯಿಂದ 22 ಕೆರೆ ಕಸ್ಬಾದವು ತುಂಬುತ್ತವೆ, ಆವಾಗ ನೋಡ್ಕೊಂಡು ಹೋಗಿರಂತೆ. ಕಣ್ಕಟ್ಟೆ ಹೋಗ್ರಿ ಬರದೇ ಇಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ಈ ಸಾರಿ 8 ಕೆರೆಗೆ ಬಾಗಿನ ಹಾಕ್ತಿದ್ವಿ, ಇನ್ನು ಮುಂದೆ 3 ಕೆರೆಗೆ ಬಾಗಿನ ಹಾಕಿಸ್ತೀವಿ. ಬಾಣವಾರ್ಗೂ ತಂದಿದ್ದೇವೆ, ಗಣಸಿ ಹೋಬಳಿಗೂ ತಂದಿದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.